ಸದ್ಯದಲ್ಲಿಯೇ ಜನಸಾಮಾನ್ಯರಿಗೆ ಬಂಪರ್ ನ್ಯೂಸ್ ಸಿಗಲಿದೆ. ಕಾರು ಖರೀದಿಸೋ ಗ್ರಾಹಕರಿಗೂ ಸಿಹಿ ಸಿಗಲಿದೆ. ಔಷಧ, ಹೋಟೆಲ್, ಆಹಾರ, ಬಟ್ಟೆ, ಪಾದರಕ್ಷೆ ಹಾಗೂ ಹಲವು ಗೃಹ ಉಪಯೋಗಿ ಖರೀದಿಯ ಉತ್ಪನ್ನಗಳ ಬೆಲೆ ಇಳಿಕೆ ಆಗಲಿದೆ. ಯಾಕೆಂದ್ರೆ ಜಿಎಸ್ಟಿ ಸ್ಲ್ಯಾಬ್ಗಳಲ್ಲಿ ಬದಲಾವಣೆಯಾಗಲಿದೆ. इस दिवाली में आपकी डबल दिवाली का काम मैं करने वाला हूं. इस दिवाली में आपको एक बहुत बड़ा तोहफा देशवासियों को मिलने वाला है. ಮನೆ ಕಟ್ಟೋರಿಗೆ, ವಾಹನ ಖರೀದಿ ಮಾಡೋರಿಗೆ ಗುಡ್ ನ್ಯೂಸ್. ಬದಲಾವಣೆ ಆಗಲಿದೆ ತೆರಿಗೆ ಸ್ಲ್ಯಾಬ್, ಕಡಿಮೆ ಆಗಲಿದೆ ವಸ್ತುಗಳ ದರ. हम नेक्स्ट जनरेशन जीएसटी रिफॉर्म्स लेकर के आ रहे हैं. ये दिवाली के अंदर आपके लिए तोहफा बन जाएंगे. ಪ್ರಧಾನಿ ಮೋದಿ ಸ್ವಾತಂತ್ರ್ಯೋತ್ಸವ ಭಾಷಣದಲ್ಲಿ ಜಿಎಸ್ಟಿಯಲ್ಲಿ ಕೆಲ ಬದಲಾವಣೆ ತರುವ ಮಾತನಾಡಿದ್ರು. ಈ ಬೆನ್ನಲ್ಲೇ ಈಗ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ರಾಜ್ಯದ ಸಚಿವರ ಜೊತೆ ಸಭೆ ನಡೆಸಿದ್ದಾರೆ. ಶೇಕಡಾ 12% ತೆರಿಗೆ ಇರುವ ಹಲವು ವಸ್ತುಗಳನ್ನು ಶೇಕಡಾ 5 ಸ್ಲ್ಯಾಬ್ಗೆ ಇಳಿಸಲು, ಶೇಕಡಾ 28ರಷ್ಟಿರುವ ತೆರಿಗೆ ಸ್ಲ್ಯಾಬ್ಗಳನ್ನು 12ಕ್ಕೆ ಶಿಫ್ಟ್ ಮಾಡುವ ಸಾಧ್ಯತೆ ಇದೆ. ಮುಂದಿನ ತಿಂಗಳು ನೂತನ ಸ್ಲ್ಯಾಬ್ಗಳನ್ನು ಘೋಷಿಸುವ ಸಾಧ್ಯತೆ ಇದೆ. ಹಾಗಾದ್ರೆ ಯಾವ್ಯಾವ ವಸ್ತುಗಳ ತೆರಿಗೆ ದರ ಇಳಿಕೆ ಆಗಬಹುದು ಅಂತ ನೋಡಿದ್ರೆ, ಅಂದಾಗೆ ಶೇಕಡಾ 28 ಇರುವ ಹಲವು ವಸ್ತುಗಳ ತೆರಿಗೆ ಸ್ಲ್ಯಾಬ್ ಶೇಕಡಾ 18ಕ್ಕೆ ಇಳಿಕೆಯಾಗುವ ಸಾಧ್ಯತೆ ಇದೆ. ಉಕ್ಕು, ಸಿಮೆಂಟ್, ಗೃಹ ನಿರ್ಮಾಣ ವಸ್ತುಗಳಲ್ಲಿ ತೆರಿಗೆ ಬದಲಾವಣೆಯಾಗಲಿದೆ. ಗೃಹ ಉಪಯೋಗಿ ವಸ್ತುಗಳು, ಟೆಲಿವಿಷನ್ ದರ ಇಳಿಕೆಯಾಗುವ ಸಾಧ್ಯತೆ ಇದೆ. ಇನ್ನು ಕಾರು, ಬೈಕು, ಎಲೆಕ್ಟ್ರಿಕ್ ವಾಹನಗಳ ದರವೂ ಕಡಿತ ಆಗುವ ಸಂಭವ ಇದೆ. ಮೊಬೈಲ್, ಲ್ಯಾಪ್ಟಾಪ್ಗಳಲ್ಲೂ ಬೆಲೆ ಇಳಿಕೆಯಾಗುವ ಸಾಧ್ಯತೆ ಇದೆ. ಹೋಟೆಲ್ ಊಟ, ಬಟ್ಟೆಯ ದರದಲ್ಲೂ ಕಡಿಮೆ ಆಗುವ ಸಾಧ್ಯತೆ ಇದೆ. ಸಣ್ಣ ಕೈಗಾರಿಕೆಗಳು ನಡೆಸೋಕ್ಕಾಗಲ್ಲ. 18% ಟ್ಯಾಕ್ಸ್ ಕಟ್ಟಿ ಅವರು ಅದ್ರ ಮೇಲೆ ಲಾಭ ಮಾಡ್ಕೊಳಕ್ಕಾಗಲ್ಲ. ಯಾಕಂದ್ರೆ ಅದಕ್ಕಿಂತ ದೊಡ್ಡ ಕಂಪನಿಗಳು ಇರ್ತಾವೆ, ಕಾಂಪಿಟೇಷನ್. ಹಂಗಾಗಿ ತುಂಬಾ ಕಷ್ಟ ಇದೆ. ಜಿಎಸ್ಟಿನ ತುಂಬಾ ಸುಧಾರಣೆ ಮಾಡಬೇಕು. ಮತ್ತೆ ಪೆಟ್ರೋಲ್, ಡೀಸೆಲ್ ಕೂಡ ಜಿಎಸ್ಟಿ ಒಳಗೆ ಬರಬೇಕು. ದೇಶದ ಜನ ದುಡಿದು ಕೊಟ್ಟಿರೋ ದುಡ್ಡಿದೆ. ಹಂಗಾಗಿ ಕಡಿಮೆ ಮಾಡಲಿ, ಏನು ತಪ್ಪೇನಿದೆ. ಮುಂದಿನ 2 ದಿನದಲ್ಲಿ ಜಿಎಸ್ಟಿ ಪರಿಷ್ಕರಣೆಯಾಗಲಿದ್ದು, ಮಧ್ಯಮ ವರ್ಗದ ಜನರಿಗೆ ಹಾಗೂ ವ್ಯಾಪಾರಿಗಳಿಗೂ ಗುಡ್ ನ್ಯೂಸ್ ಸಿಗಲಿದೆ ಅಂತಿದ್ದಾರೆ ತಜ್ಞರು. ಬೆಲೆ ಏರಿಕೆ ನಡುವೆ ಜಿಎಸ್ಟಿಯಲ್ಲಿ ಬದಲಾವಣೆ ತರಲು ಕೇಂದ್ರ ಸರ್ಕಾರ ಮುಂದಾಗಿದೆ. ಆದರೆ ಇದು ಬಡ ವರ್ಗದವರಿಗೆ ಎಷ್ಟರ ಮಟ್ಟಿಗೆ ಪೂರಕ ಆಗಲಿದೆ ಕಾದು ನೋಡಬೇಕು. ವಿನಯ್ ಕುಮಾರ್ ಕಾಶಪ್ಪನವರ್, ಟಿವಿ9 ಬೆಂಗಳೂರು.